ಸರ್ ನನಗೂ ಪರ್ಸನಲಿ ಇಷ್ಟ ಆಗಿದ್ದು ಧಿಕ್ಕಾರಕ್ಕಿಂತ ಅಧಿಕಾರಕ್ಕೆ ಬೆಲೆ ಜಾಸ್ತಿ ಅಂತ ಹೇಳಿ ಇದ್ರ ಬಗ್ಗೆ ಸರ್ ಪ್ರೆಸೆಂಟ್ ಸಿಚುವೇಶನ್ ಎಲ್ಲ ನೋಡುವಾಗ ಎಲ್ಲವೂ ಅದಕ್ಕೆ ತಾಳೆ ಆಗುವ ರೀತಿಯೆಲ್ಲ ಇದೆ. ಇದ್ರ ಬಗ್ಗೆ ಸರ್ ಇಲ್ಲ ಅದು ಅಷ್ಟೇ ಬರೀಬೇಕಾದ್ರೆ ಅದೇನ್ ಪ್ಲಾನ್ ಮಾಡಿ ಯೋಚನೆ ಮಾಡಿ ಇದು ಯಾವ ತರ ಡೈಲಾಗ್ ಬರ್ರೆ ಅಂತೆಲ್ಲ ಬರೆದು ತೋರ್ಸೋದಷ್ಟೇ. ಹೆಂಗಿದೆ ಇದು ಆ ಸಿಚುವೇಶನ್ಗೆ ಕರೆಕ್ಟ್ ಆಗಿದೆ ಅಷ್ಟೇ ನಮ್ಗೆ ಅನ್ಸೋದು. ಆ ಸಿಚುವೇಶನ್ಗೆ ಈ ವ್ಯಕ್ತಿ ಹಿಂಗ್ ಮಾತಾಡ್ಬೇಕಲ್ಲ ಅಂತ ಅದು ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತೆ ಅಷ್ಟೇ ಹೊರತು ಅದರಿಂದ ಏನ್ ಪ್ಲಾನ್ ಇಲ್ಲ. ಬಟ್ ಅದನ್ನ ನೀವು ಇದು ಮಾಡಿ ಅದಕ್ಕೆ ಯಾವ ತರ ಇದೆ ಎಲ್ಗೆಲ್ಗೋ ಕನೆಕ್ಟ್ ಮಾಡಿ ಅದೆಲ್ಲ ನಿಮಗ್ ಬಿಟ್ಟಿದ್ದು. ಏನ್ ಹೇಳಿ ನಾನು ಅದೇ ಹೇಳ್ತಿರೋದು ಅದೇ ಸಿನಿಮಾ ಅಂತ ನನಗೆ. ಸರ್ ಇನ್ನೊಂದು ಮಂಗಳ ಗ್ರಹಕ್ಕೆಲ್ಲ ಹೋಗ್ತಾ ಇದ್ದಾರೆ, ಹೋಗ್ತಾ ಗುಂಡಿಗೆ ಬೀಳೋದು ಇದು ಒಂಥರ ಕ್ರೇಜಿ ಅಂತ ಅನಿಸ್ತು ಸರ್. ಇದೆಲ್ಲ ಮೇ ಬಿ ನಿಮಗೊಬ್ಬರಿಗೆ ಬರೋದ ಅನ್ಸುತ್ತಲ್ಲ ಯೋಚನೆಗಳು. ನಮ್ಗೆ ಬರಲ್ಲ ಸರ್, ನಮ್ಗಳಿಗೆ ನಾವ್ ಆ ವ್ಯವಸ್ಥೆಗೆ ಅಂಟ್ಕೊಂಡು ಹೋಗ್ಬಿಡ್ತೀವಿ ಬಿಡು ಅಂತ. ಏನಿಲ್ಲ ಹಂಗ ಅನ್ಕೊಂಡಿದೀರಾ ನಿಮ್ಗೆ ಪ್ರತಿ ಸಲ. ಯಾಕಂದ್ರೆ ಎಲ್ಲರೂ ಅವ್ರವ್ರ ಇದ್ರಲ್ಲಿ ಬಿಸಿ ಇದಾರೆ. ಆಕ್ಚುಲಿ ಇವಾಗ ನಿಮ್ದೊಂದು ಇದ್ರಲ್ಲಿ ಬಿಸಿ ಇರ್ತೀರಾ, ಬೇರೆಯವ್ರು ಅವ್ರ ಫೀಲ್ಡ್ ಅಲ್ಲಿ ಬಿಸಿ ಇರ್ತಾರೆ. ಸೊ ಎಲ್ಲವೂ ಗೊತ್ತಿರುತ್ತೆ ಅವ್ರಿಗೆ. ಬಟ್ ಏನಾದ್ರೆ ಮಾತಾಡೋರು ಒಂದಷ್ಟು ಜನ, ಮಾತಾಡದೆ ಮೂಕರಾಗಿದ್ದು ಎಲ್ಲವನ್ನೂ ತಿಳ್ಕೊಂಡ್ರು ಒಂದಷ್ಟು ಜನ. ಸೊ ಅದಕ್ಕೆ ಒಂದು ಥಿಯೇಟರ್ ಅಂತ ಕ್ರಿಯೇಟ್ ಮಾಡಿ ಅದಕ್ಕೊಂದು ಇದನ್ನ ಮಾಡಿ ಚಿತ್ರ ಮಾಡಿ ನೀವ್ ಮಾತಾಡಿ ಅನ್ನೋ ಪ್ರಯತ್ನ ಇದಷ್ಟೇ. ಸೊ ಅರ್ಥ ಆಯ್ತಾ? ನಿಮ್ಮೊಳಗಿರೋದೇ ನನ್ನೊಳಗಿರೋದಷ್ಟೇ. ನಾನು ನೀನೇನ್ ಬೇರೆ ಅಲ್ಲ ಆಕ್ಚುಲಿ, ಅಲ್ವಾ? ಸೊ ನನ್ನ ಫಸ್ಟ್ ಸ್ಟಾರ್ಟಿಂಗ್ ಹಂಗ್ ಸ್ಟಾರ್ಟ್ ಆಗುತ್ತೆ. ಒಂದು ಏನೋ ಕಥೆ ಅನ್ಬೇಕು, ನಾನು ತುಂಬಾ ಜನರ ಹತ್ರ ಇಂಟರಾಕ್ಟ್ ಮಾಡ್ತೀನಿ, ಎಲ್ಲರ ಹತ್ರ ಡಿಸ್ಕಸ್ ಮಾಡ್ತೀನಿ, ಏನಾಗ್ತಿದೆ ಅಂತ ಎಲ್ಲ ನೋಡ್ತೀನಿ, ನ್ಯೂಸ್ ಚಾನೆಲ್ ನೋಡ್ತೀನಿ, ನ್ಯೂಸ್ ಪೇಪರ್ಸ್ ಓದ್ತೀನಿ, ಎಲ್ಲವನ್ನೂ ನೋಡಿ ಆಮೇಲೆ ಎಲ್ಲಾ ಪರಿಸ್ಥಿತಿ ನೋಡಿ ಹೆಂಗೆ ಏನು, ಆಮೇಲೆ ಮತ್ತೆ ವಾಪಸ್ ಒಳಗೆ ಬರುತ್ತೆ ನಾನೇನ್ ಇದ್ರಲ್ಲಿ ನನ್ನ ಪ್ರಯತ್ನ ಏನು. ಆಮೇಲೆ ಪ್ರತಿಯೊಬ್ಬರ ಜೀವನದಲ್ಲಿ ಹೋರಾಟ ಅಂದ್ರೆ ನನ್ನ ಜೀವನನ ಉತ್ತಮಪಡಿಸ್ಕೊಳ್ಳೋದು, ನೆಮ್ಮದಿಯಾಗಿ ಬದುಕೋದು. ಇದೆಯಲ್ಲ ಇದು ಬರೀ ಎಕ್ಸ್ಟರ್ನಲ್ ಮ್ಯಾಟರ್ ಅಲ್ಲ, ಅದು ಇಂಟರ್ನಲ್ ಮ್ಯಾಟರ್ ಕೂಡ. ಬರೀ ಎಕ್ಸ್ಟರ್ನಲ್ ಚೆನ್ನಾಗಿದೆ ಅಂದ್ರೆ ಎಷ್ಟೋ ಜನ ತುಂಬಾ ಶ್ರೀಮಂತ ದೇಶಗಳಲ್ಲಿ ತುಂಬಾ ಸಫರ್ ಆಗ್ತಿರೋಂಥವ್ರು ಇದ್ದಾರೆ, ತುಂಬಾ ಡಿಪ್ರೆಷನ್ ಹೋಗಿರೋಂಥವ್ರು ಇದ್ದಾರೆ. ಸೊ ಫೈನಲಿ ಕನೆಕ್ಟ್ ಆಗ್ತಾ ಆಗ್ತಾ ವಾಪಸ್ ನಮ್ಮೊಳಗೆ ಬಂದ್ಬಿಡುತ್ತೆ. ನಾನು ಹೆಂಗ್ ನೋಡ್ತಾ ಇದ್ದೀನಿ, ನಾನು ಯಾವ ತರ ಇದ್ ಮಾಡ್ಬೇಕು, ನಾನು ಯಾವ ತರ ಇದಾಗಬೇಕು ಅಂತ. ಸೊ ಆ ಒಂದು ಪ್ರಯತ್ನ ಈ ಚಿತ್ರದಲ್ಲಿ ಮಾಡಿದೀನಿ ಅಷ್ಟೇ. ಓಕೆ ಸರ್, ಮೊಬೈಲ್ಗಳ ಬಳಕೆ ನೋಡಿ ಸರ್, ಯಾವ ಲೆವೆಲ್ಗೆ ಅದನ್ನ ಪಾಸಿಟಿವ್ ಆಗು ಬಳಸ್ಕೋಬಹುದು, ನೆಗೆಟಿವ್ ಆಗು ಬಳಸ್ಕೋಬಹುದು, ಎಲ್ಲ ಇದಕ್ಕೂ ಬಳಸ್ಕೊಬಹುದು. ನಾವು ಹೆಂಗ್ ಬಳಸ್ಬೋದು ಅನ್ನೋದನ್ನ, ಮೊಬೈಲ್ ಅನ್ನೋದನ್ನ ನಾವು ಬೇಕಾದ್ರೆ ಊಟ ಬೇಕಾದ್ರೆ ಬಿಟ್ಟು ಬಿಡ್ತೀವಿ, ಮೊಬೈಲ್ ಅನ್ನೋದು ಅಷ್ಟು ಇಂಪಾರ್ಟೆಂಟ್ ಆಗಿದೆ. ಸೊ ನೀವು ಕೂಡ ಗಮನಿಸ್ತಿರ್ತೀರಿ, ಎಲ್ರಿಗೂ ಕೂಡ ಮೊಬೈಲ್ ಅನ್ನೋ ಅಷ್ಟೊಂದು ಅಡಿಕ್ಷನ್ ಇದೆ. ಇದನ್ನ ನೋಡುವಾಗ ನಿಮ್ಗೆ ಏನ್ ಅನ್ಸುತ್ತೆ? ಇದು ಕೂಡ ನಮ್ಗೆ ಸಿನಿಮಾದಲ್ಲಿ ಕಾಣಿಸ್ಬೋದು, ಇದಕ್ಕೆ ಸಂಬಂಧಪಟ್ಟಂತ ವಿಚಾರ ಕೂಡ ಸಿನಿಮಾದಲ್ಲಿ ಇದೆ. ನೀವು ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಅದೇ ಮತ್ತೆ ಪಾಸಿಟಿವ್ ಆಗು ತಗೊಬಹುದು. ನೀವು ಪಾಸಿಟಿವ್ ಆಗಿ ಎಷ್ಟು ಯೂಸ್ ಮಾಡ್ಬೇಕು ಅಷ್ಟು ಮಾಡ್ಬೋದು, ಅದ್ರೊಳಗೆ ಮುಳುಗೋಗ್ಬೋದು. ಅದೊಂಥರ ಖುಷಿ ಕೊಡುತ್ತೆ. ಬಟ್ ಅದಕ್ಕೆ ರಿಪರ್ಕೇಶನ್ ಹಂಗೆ ಇರುತ್ತೆ, ಅಷ್ಟೇ ಟೈಮ್ ವೇಸ್ಟ್ ಆಗಿರುತ್ತೆ, ಅಷ್ಟೇ ಇದಾಗಿರುತ್ತೆ. ಸೊ ಅದನ್ನ ಯೂಸ್ ಮಾಡ್ಕೊಳ್ಳೋರು ಅಂತ ಇದ್ದಾರೆ ಚೆನ್ನಾಗಿ. ಸೊ ಇಟ್ಸ್ ಆಲ್ ಡಿಪೆಂಡಿಂಗ್ ಅಪಾನ್ ಆಕ್ಚುಲಿ ಯು ಓನ್ಲಿ. ಅಗೇನ್ ಇಟ್ ಈಸ್ ಯು ಅಂಡ್ ಐ ಓನ್ಲಿ. ಮತ್ತೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.